ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇನ್ಸ್ಟಾಗ್ರಾಂನಲ್ಲಿ ಪರಿಚಯ, ಒಂದೇ ವಾರಕ್ಕೆ ಮದುವೆ. ತನ್ನ ಹೆಂಡತಿ ಬೇರೆಯವರ ಕೈ ಹಿಡಿದಿದ್ದನ್ನ ಪತಿರಾಯ ನೋಡಿದ್ದು ಇನ್ಸ್ಟಾಗ್ರಾಂನಲ್ಲೇ. ನೆಲಮಂಗಲ ಟೌನ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲು. ಮೊದಲ ಪತಿಯಿಂದ ವಿಚ್ಛೇದನವೇ ಪಡೆದಿಲ್ಲ ನೇತ್ರಾವತಿ. ಆದರೂ ಗಂಡನನ್ನ ಬಿಟ್ಟು ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಸಂತೋಷ್ ಜೊತೆ ಸಪ್ತಪದಿ. ಮಗುವನ್ನು ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ಮೊದಲ ಪತಿಯ ಅಳಲು. $25 ಬೇಸಿಕ್ ಪಾಯಿಂಟ್ ರೆಪೋ ದರ ಇಳಿಸಿದ ಆರ್ಬಿಐ. %6.25ರಿಂದ 6ಕ್ಕೆ ಇಳಿಸಿ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಘೋಷಣೆ. ರೆಪೋ ದರ ಇಳಿಕೆಯಿಂದ ಸಾಲ ಪಡೆದ ಗ್ರಾಹಕರಿಗೆ ಲಾಭ. ಅಡುಗೆ ಅನಿಲ ದರ ಹೆಚ್ಚಿಸಿದ್ದನ್ನು ಖಂಡಿಸಿ ಪ್ರತಿಭಟನೆ. ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಎನ್ಎಸ್ಯುಐ ಕಾರ್ಯಕರ್ತರ ಯತ್ನ. ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದ ಪೊಲೀಸರು. ಬೆಲೆ ಏರಿಕೆ ವಿರುದ್ಧ ಜೆಡಿಎಸ್ನಿಂದಲೂ ರಣಕಹಳೆ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಪೋಸ್ಟರ್ ವಾರ್. ಮುಂದಿನ ಪ್ರತಿಭಟನೆಯ ರೂಪುರೇಷೆ ಸಿದ್ಧಪಡಿಸಲು ಇವತ್ತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ. ರಾಜ್ಯ ಸರ್ಕಾರದ ವಿರುದ್ಧ ಪೋಸ್ಟರ್ನಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿದರೆ ಬರುತ್ತೆ ವಿಡಿಯೋ ಹಾಡು. ಸಿಎಂ ಡಿಸಿಎಂ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ಜೆಡಿಎಸ್ ವಿನೂತನ ಪ್ರತಿಭಟನೆ. ಸಂಘಟನೆಯಲ್ಲಿ ಹಿಂದೆ ಬೀಳಬೇಡಿ, ನಿಮ್ಮ ಕ್ಷೇತ್ರದಲ್ಲಿ ಪಕ್ಷ ಬಲಪಡಿಸಿ. ಮುಂದಿನ ಚುನಾವಣೆಗೆ ನಿಮಗೆ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತೀನಿ. ಜನಾಕ್ರೋಶ ಯಾತ್ರೆಯ ಮಧ್ಯೆ ಮಾಜಿ ಶಾಸಕರಿಗೆ ವಿಜಯೇಂದ್ರ ಅಭಯ. ಬಿಜೆಪಿ ಜೆಡಿಎಸ್ ನಾಯಕರ ಮಧ್ಯೆ ಪ್ರತಿಷ್ಠೆಯ ಪ್ರೊಟೆಸ್ಟ್. ಬಿಜೆಪಿ ನಡೆಯಿಂದ ದಳಪತಿಗೆ ಬೇಸರ. ಮೈತ್ರಿ ಗೊಂದಲದ ಬಗ್ಗೆ ವರದಿ ಕೇಳಿದ ಬಿಜೆಪಿ ಹೈಕಮಾಂಡ್. ಗೊಂದಲ ಬಗೆಹರಿಸೋದಾಗಿ ಕುಮಾರಸ್ವಾಮಿಗೆ ಬಿಜೆಪಿ ಹೈಕಮಾಂಡ್ ಭರವಸೆ. ಎಐಸಿಸಿ ಅಧಿವೇಶನದಲ್ಲಿ ರಾಜ್ಯದ ಗ್ಯಾರಂಟಿಗಳ ಪ್ರಸ್ತಾಪ. ರಾಜ್ಯ ಕೈ ನಾಯಕರಿಗೆ ರಾಷ್ಟ್ರ ಮಟ್ಟದಲ್ಲಿ ಶಹಬ್ಬಾಸ್ ಗಿರಿ. ಇನ್ಮೇಲೆ ಎಲ್ಲಾ ಕಡೆಗಳಲ್ಲೂ ಗ್ಯಾರಂಟಿ ಅಸ್ತ್ರ ಪ್ರಯೋಗಕ್ಕೆ ಸಜ್ಜು. ಮಂಡ್ಯ ಕೃಷಿ ವಿವಿ ವಿಚಾರವಾಗಿ ಎಚ್ಡಿಕೆ ಚಲುವರಾಯಸ್ವಾಮಿ ನಡುವೆ ಟಾಕ್ ವಾರ್. ಕ್ರೆಡಿಟ್ನಿಂದ ಶುರುವಾಗಿ ವೈಯಕ್ತಿಕ ವಿಚಾರಗಳ ವಾಗ್ದಾಳಿ. ಚಲುವರಾಯಸ್ವಾಮಿ ಪಂಥಾಹ್ವಾನ ಸ್ವೀಕರಿಸ್ತಾರ? ಧರ್ಮಸ್ಥಳಕ್ಕೆ ಬಂದು ಎಚ್ಡಿಕೆ ಪ್ರಮಾಣ ಮಾಡ್ತಾರಾ ಅಂತ ಚರ್ಚೆ. ಅಹಮದಾಬಾದ್ನಲ್ಲಿ ಸಚಿವ KN ರಾಜಣ್ಣ ಠಿಕಾಣಿ. ಹನಿ ಟ್ರ್ಯಾಪ್ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚಿಸಲು ಯತ್ನ. ದೆಹಲಿಯಲ್ಲಿ ಭೇಟಿ ಸಾಧ್ಯವಾಗದ ಹಿನ್ನೆಲೆ ಅಹಮದಾಬಾದ್ಗೆ ತೆರಳಿರೋ ರಾಜಣ್ಣ. ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ತಕರಾರು ಅರ್ಜಿ. ಕೋರ್ಟ್ಗೆ ಇವತ್ತು ಇಡಿ ಅಧಿಕಾರಿಗಳಿಂದ ದಾಖಲೆಗಳ ಸಲ್ಲಿಕೆ. ಸಿಎಂ ಸಿದ್ದರಾಮಯ್ಯಗೆ ಶುರುವಾಗತ್ತಾ ಮೂಡ ಸಂಕಷ್ಟ. ಮೊಳಕಾಲ್ಮೂರಿಗೆ ಶ್ರೀರಾಮುಲು ಬಂದ ಮೇಲೆ ಬಿಜೆಪಿಗರಿಗೆ ನಾಮ ಮೀಸೆ ಬಂದ್ವು. ನಾನು ಕ್ಷೇತ್ರಕ್ಕೆ ಬಂದು ಅವರ ಮೀಸೆ ಕಟ್ ಮಾಡಿದೆ. ಮಾಜಿ ಸಚಿವ ಶ್ರೀರಾಮುಲು ಮಾಜಿ ಶಾಸಕ ತಿಪ್ಪೇಸ್ವಾಮಿ ವಿರುದ್ಧ ಶಾಸಕ NY ಗೋಪಾಲಕೃಷ್ಣ ವಾಗ್ದಾಳಿ. ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಇವತ್ತಿನಿಂದಲೇ ದೇಶದಾದ್ಯಂತ ತಿದ್ದುಪಡಿ ಕಾಯ್ದೆ ಜಾರಿಗೆ. ನಿಯಮ ರೂಪಿಸಿ ಜಾರಿಗೆ ತರಲು ಅಧಿಸೂಚನೆ. ಬಳ್ಳಾರಿಯಲ್ಲಿ ಮನಿ ಡಬ್ಲಿಂಗ್ ಆಸೆಗೆ ಬಿದ್ದು ಮೋಸಕ್ಕೊಳಗಾದ ಜನ. 900ಕ್ಕೂ ಹೆಚ್ಚು ಜನರಿಗೆ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿದ ವಿಶ್ವನಾಥ್. ಮೋಸ ಹೋದವರಿಂದ ಪೊಲೀಸ್ ಠಾಣೆಗೆ ದೂರು. ಕಾರಿನ ಸನ್ ರೂಫ್ ಓಪನ್ ಮಾಡಿಕೊಂಡು ಜಾಲಿ ರೇಡ್. ಮಕ್ಕಳು ಸೇರಿ 3 ನಿಂತ್ಕೊಂಡು ಹುಚ್ಚಾಟ. ಕಾರು ಸೀಸ್ ಮಾಡಿ ದಂಡ ಹಾಕಿದ RT ನಗರ ಪೊಲೀಸರು. ಜೆಸಿ ರಸ್ತೆಯಲ್ಲಿ ಖಾಸಗಿ ಬಸ್ ಪಲ್ಟಿಯಾಗೋದು ಜಸ್ಟ್ ಮಿಸ್. ಕೂದಳೆಲೆ ಅಂತರದಲ್ಲಿ ತಪ್ಪಿದ ಭಾರೀ ಅನಾಹುತ. ಜೆಸಿ ರಸ್ತೆಯಿಂದ ಲಾಲ್ಬಾಗ್ ರಸ್ತೆಗೆ ಸಂಚಾರ ತಾತ್ಕಾಲಿಕ ಬಂದ್. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಜನರ ಆಕ್ರೋಶ. ದಕ್ಷಿಣ ಕಾಶಿ ನಂಜನಗೂಡಲ್ಲಿ ಪಂಚರಥೋತ್ಸವದ ಸಂಭ್ರಮ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಮೆರವಣಿಗೆ.
ರಥೋತ್ಸವಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಚಾಲನೆ. 1.5 ಕಿಲೋಮೀಟರ್ ದೂರದವರೆಗೆ ಸಾಗಿ ಭಕ್ತರಿಗೆ ದರ್ಶನ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ತಹೌರ್ ರಾಣಾ ಭಾರತಕ್ಕೆ. ಅಮೆರಿಕಾದಿಂದ ತಹೌರ್ ರಾಣಾ ಗಡಿಪಾರು ಮಾಡಿ ಆದೇಶ. ಭಾರತಕ್ಕೆ ಕರೆತಂದ ಮೇಲೆ ಮುಂಬೈ ಸ್ಫೋಟದ ರೂವಾರಿಗೆ ಎನ್ಐಎನಿಂದ ವಿಚಾರಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.